ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1-2-2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 21-8-2022. ಓಂ ನಮಃ ಶಿವಾಯ. ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆಯಾಗುವುದು. ಬೆನ್ನೆಲುಬಾಗಿ ಮಕ್ಕಳನ್ನು ಸುಸ್ತಾಗದಂತೆ ಮಾಡುವ, ಸದಾ ಜೊತೆಯಲ್ಲಿದ್ದು ನಶೆ ಏರಿಸುವ, ಮಾಯೆಯಿಂದ ಓಡಿಹೋಗುವ ವಿಧಿಯನ್ನು ಮಕ್ಕಳಿಗೆ ಕಲಿಸುವ ಪರಮ ಶಿಕ್ಷಕ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಅತಿ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಅತಿ ಸ್ನೇಹಿ ಎಂದು ಯಾರಿಗೆ ಹೇಳಲಾಗುತ್ತದೆ? ಯಾವ ಮಕ್ಕಳು ತಂದೆಯ ಹೃದಯಕ್ಕೆ ಹತ್ತಿರ ಇರುತ್ತಾರೋ, ಯಾವ ಮಕ್ಕಳು ಆಜ್ಞಾಕಾರಿಯಾಗಿರುತ್ತಾರೋ, ಯಾವ ಮಕ್ಕಳು ತಂದೆ ಹೇಳಿದ್ದಕ್ಕೆ ಹಾಜಿ ಎಂಬ ಪಾತ್ರ ಅಭಿನಯಿಸುವ ಮಕ್ಕಳಾಗಿರುತ್ತಾರೋ, ಯಾರು ಶ್ರೀಮತದಲ್ಲಿ ಮನಮತ ಅಥವಾ ಪರಮತವನ್ನು ಮಿಶ್ರಣ ಮಾಡದ ಮಕ್ಕಳಾಗಿರುತ್ತಾರೋ ಅವರು ತಂದೆಯ ಅತಿ ಸ್ನೇಹಿ ಮಕ್ಕಳಾಗಿರುತ್ತಾರೆ. ಮತ್ತು ಇಂದು ಬಾಪ್ತಾದ ಅಂತಹ ಸ್ನೇಹಿ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಎಲ್ಲರೂ ತಂದೆಯ ಸ್ನೇಹಿ ಮಕ್ಕಳಿದ್ದೀರಾ? ಮೆಜಾರಿಟಿ ಇದ್ದಾರೆ. ವಾ, ಹೀಗೆಯೇ ಅತಿ ಸ್ನೇಹಿ ಮಕ್ಕಳು ಪೂರ್ತಿ ವಿಶ್ವದಲ್ಲಿ ಒಂದು ರಾಜ್ಯ, ಒಂದು ಮತ, ಒಂದು ಭಾಷೆಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗುತ್ತಾರೆ. ಅಂದರೆ ಖಂಡವಾಗಿರುವ ಭಾರತವನ್ನು ಅಖಂಡವನ್ನಾಗಿ ಮಾಡಲು ನಿಮಿತ್ತರಾಗುತ್ತಾರೆ. ಎಲ್ಲರೂ ತಯಾರಿದ್ದೀರಾ? ನಿಮ್ಮ ಸಂಗಾತಿ ಯಾರಾಗಿದ್ದಾರೆ? ಕೇವಲ ಈ ನಶೆ ಇಳಿಯಬಾರದು. ಪುನಃ ಮತ್ತೆ ಸಂಪೂರ್ಣ ವಿಶ್ವದಲ್ಲಿ ಒಂದು ರಾಜ್ಯ ಬಂದೇ ಬರುತ್ತದೆ. ಯಾವಾಗ ನಿಮ್ಮನ್ನು ನೀವು ಒಂಟಿ ಎಂದು ಅನುಭವ ಮಾಡುತ್ತೀರಲ್ಲವೇ, ಆಗ ಏನು ಹೇಳುತ್ತೀರಿ? ಬಾಬಾ, ಏನು ಮಾಡಲಿ? ನಾನು ಒಂಟಿಯಾಗಿದ್ದೇನೆ, ನನ್ನ ಸಂಗಾತಿ ಯಾರೂ ಇಲ್ಲ, ನಾನು ಒಬ್ಬನೇ ಏನು ಮಾಡಲಿ? ಆಗ ಯೋಚಿಸಿರಿ, ಅಖಂಡ ಭಾರತದ ಕನಸು ಮುರಿದು ಹೋಗುತ್ತಿದೆ ಎಂದು. ಮತ್ತು ಯಾವ ಕನಸಿನಲ್ಲಿ ತಂದೆ ಇದ್ದಾರೋ, ಸರ್ವಶಕ್ತಿವಂತನಿದ್ದಾರೋ ಆ ಕನಸು ಎಂದಿಗೂ ಮುರಿಯುವುದಿಲ್ಲ. ಮತ್ತು ಏನು, ಈ ಕನಸನ್ನು ನೀವು ಮೊದಲ ಬಾರಿ ನೋಡಿದ್ದೀರಾ? ಮೊದಲ ಬಾರಿ ನೋಡಿದ್ದೀರಾ ಈ ಕನಸನ್ನು? ಇಲ್ಲ, ಲಕ್ಷಾಂತರ ಸಾರಿ ನೋಡಿದ್ದೀರಿ ಮತ್ತು ಆ ಕನಸು ಪೂರ್ಣಗೊಂಡಿದೆ. ಇಂದು ನೋಡುತ್ತಿದ್ದೀರಿ. ಒಂದು ರಾಜ್ಯ ಇರುತ್ತದೆ, ಒಂದು ಮತ ಇರುತ್ತದೆ, ಒಂದು ಭಾಷೆ ಇರುತ್ತದೆ. ಆದರೂ ಈ ಕನಸು ಪೂರ್ಣ ಆಗಿಯೇ ಆಗುತ್ತದೆ. ಇಲ್ಲಿಯವರೆಗೆ ಎಲ್ಲ ಮನುಷ್ಯರು ಶ್ರಮ ಪಟ್ಟಿದ್ದಾರಲ್ಲವೇ? ಎಲ್ಲ ಮನುಷ್ಯಾತ್ಮರು ಶ್ರಮ ಪಟ್ಟರು. ಆದರೆ ಈಗ ಯಾರು ಶ್ರಮ ಪಡುತ್ತಿದ್ದಾರೆ? ನಿಮ್ಮಂತಹ ಮಹಾನ್ ಆತ್ಮರು. ಮತ್ತು ತಂದೆ ನಿಮ್ಮ ಬ್ಯಾಕ್ಬೋನ್ ಆಗಿದ್ದಾರೆ. ಮತ್ತು ಬೆನ್ನೆಲುಬು ಸದೃಢವಾಗಿದ್ದರೆ ಯಾವುದೇ ಕಾರ್ಯ ನಿಲ್ಲಲು ಸಾಧ್ಯವಿಲ್ಲ ಮತ್ತು ಅವರನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹಾಗಾದರೆ ಎಲ್ಲರೂ ತಯಾರಿದ್ದೀರಾ? ಪಕ್ಕಾ ಇದೆಯೇ? ಈ ಉಮಂಗ, ಈ ಉತ್ಸಾಹ ಎಂದಿಗೂ ಕಡಿಮೆಯಾಗಬಾರದು. ಯಾರಿಗೆ ಚಿಂತೆ ತಿನ್ನುತ್ತದೆಯೋ ಅವರದ್ದು ಹೆಚ್ಚು ಕಡಿಮೆಯಾಗುತ್ತದೆ. ಹಾಗಾದರೆ ತಂದೆ ಮಕ್ಕಳ ಬಳಿ ಕೇಳಲು ಬಯಸುತ್ತಾರೆ, ಯಾರಿಗೆ ಏನೇನು ಚಿಂತೆ ಇದೆ? ಚಿಂತೆ ಇದೆ. ಯಾರಿಗೆ ಚಿಂತೆ ಇದೆ? ಭೋಜನ ಎಲ್ಲಿಂದ ಸಿಗುತ್ತದೆ ಎಂಬ ಚಿಂತೆ ಇದೆಯೇ? ಇಲ್ಲ. ಸೂಕ್ಷ್ಮ ಚೆಕ್ಕಿಂಗ್ ಮಾಡಿಕೊಳ್ಳಿರಿ. ಭವಿಷ್ಯ ಏನಾಗುತ್ತದೆ ಎಂಬ ಚಿಂತೆ ಇದೆಯೇ? ಸೂಕ್ಷ್ಮ ಪರಿಶೀಲನೆ ಮಾಡಿಕೊಳ್ಳಿರಿ. ವ್ಯಾಪಾರ ಹೇಗೆ ನಡೆಯುತ್ತದೆ? ಕಾರ್ಯ ಹೇಗೆ ನಡೆಯುತ್ತದೆ? ಈ ಚಿಂತೆ ಇದೆಯೇ? ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಳಿರಿ. ಹೌದು, ಯಾರು ಆಲಸ್ಯ ಹುಡುಗಾಟಿಕೆಯಲ್ಲಿ ಬಿದ್ದಿರುತ್ತಾರೋ ಅವರಿಗೆ ತಂದೆ ಏನೂ ಹೇಳುವುದಿಲ್ಲ. ಆದರೆ ಯಾರು ಶ್ರಮಜೀವಿ ಮಕ್ಕಳಿದ್ದಾರೋ, ಯಾರು ಶ್ರಮ ಪಡುತ್ತಾರೋ ಅವರು ನಿಶ್ಚಿಂತರಾಗಿ ಮೇಲೆ ಹಾರಬೇಕು, ನಿಶ್ಚಿಂತ ರಾಜರು ಆಗಬೇಕು. ಏಕೆಂದರೆ ತಂದೆ ಜೊತೆಗಿದ್ದಾರೆ. ತಂದೆ ಎಂದು ಹೇಳುವ ಮಾತಿನಿಂದಲ್ಲ. ಯಾವಾಗ ನಾವು ಸರ್ವಶಕ್ತಿವಂತ
ಮತ್ತು ನಿಮಗೆ ಯಾವುದೇ ಚಿಂತೆ ಇರಲೇಬಾರದು. ನಿಮ್ಮ ಬಳಿ 3 ಇಂಜಿನ್ಗಳಿವೆ. ನಿಮ್ಮ ಗಾಡಿಯು ವೇಗದಲ್ಲಿ ನಡೆಯಬೇಕು, ಏಕೆಂದರೆ 3 ಇಂಜಿನ್ಗಳು ಪವರ್ಫುಲ್ ಆಗಿವೆ. 3 ಇಂಜಿನ್ಗಳು ಅಂದರೆ ಶಿವಬಾಬಾ, ಬ್ರಹ್ಮಬಾಬಾ ಮತ್ತು ಮಯ್ಯ. ಹಾಗಾದರೆ ನಿಲ್ಲಬೇಕೇ? ಸುಸ್ತಾಗಬೇಕೇ? ಸುಸ್ತಾಗಬಾರದು. ಎಲ್ಲಿಯವರೆಗೆ ನಾವು ಗುರಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ನಿಲ್ಲುವುದೂ ಇಲ್ಲ, ಸುಸ್ತಾಗುವುದೂ ಇಲ್ಲ. ಸರಿ ತಾನೆ? ಪಕ್ಕಾ ಪ್ರತಿಜ್ಞೆಯೇ? ಮತ್ತು ಒಂದು ಧರ್ಮ, ಒಂದು ಭಾಷೆ, ಒಂದು ರಾಜ್ಯ ಎಂಬ ಗುರಿ ತಲುಪಲು ಲಕ್ಷಣಗಳೇನು? ಏನು ಲಕ್ಷಣವಿದೆ? ಎಲ್ಲಕ್ಕಿಂತ ಮೊದಲು ಏನು ನನ್ನತನ ಇದೆಯಲ್ಲವೇ? ನಾನು ಇದನ್ನು ಮಾಡಿದೆ, ನಾನಿದ್ದೇನೆ, ನನ್ನದು ಇದಾಗಿದೆ. ಈ ನನ್ನತನ ಎಲ್ಲಿಯವರೆಗೆ ಒಳಗೆ ಇರುತ್ತದೆಯೋ ಆಗ ಗುರಿ ದೂರ ಹೊರಟು ಹೋಗುತ್ತದೆ, ಅಥವಾ ನೀವು ಗುರಿಯಿಂದ ದೂರ ಹೊರಟು ಹೋಗುತ್ತೀರಿ. ಎಲ್ಲಿಯವರೆಗೆ ನಿಮಿತ್ತ ಎಂದು ತಿಳಿಯುವುದಿಲ್ಲವೋ ನಾನು ನಿಮಿತ್ತನಾಗಿದ್ದೇನೆ. ಈ ಎಲ್ಲ ಕಾರ್ಯವನ್ನು ನನ್ನ ಬಾಬಾ ಮಾಡಿಸುತ್ತಿದ್ದಾರೆ. ಬಾಬಾ ನನ್ನನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನಾನು ಭಾಗ್ಯಶಾಲಿಯಾಗಿದ್ದೇನೆ. ಈ ಲಕ್ಷಣಗಳನ್ನು ನಿಮ್ಮೊಳಗೆ ಧಾರಣೆ ಮಾಡಿಕೊಳ್ಳಬೇಕು. ಖುಷಿ ಇರಬೇಕು, ನಶೆ ಇರಬೇಕು. ಇಷ್ಟು ಗುಂಪಿನಲ್ಲಿ ನನ್ನ ತಂದೆಯ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ಹಾಗೆ ನೋಡಿದರೆ ಸಂಸಾರದಲ್ಲಿ ಕೋಟ್ಯಾಂತರ ಜನರಿದ್ದಾರಲ್ಲವೇ? ಆದರೆ ನನ್ನ ತಂದೆಯ ದೃಷ್ಟಿ ಯಾರ ಮೇಲೆ ಬಿದ್ದಿದೆ? ಹೆಮ್ಮೆಯಿಂದ ಹೇಳಿ, ತಂದೆಯ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ನಾನು ಬಹಳ ಭಾಗ್ಯಶಾಲಿಯಾಗಿದ್ದೇನೆ, ಏಕೆಂದರೆ ಸಂಪೂರ್ಣ ವಿಶ್ವವನ್ನು ಒಂದಾಗಿಸುವ ಕಾರ್ಯವನ್ನು ತಂದೆ ನನಗೆ ಕೊಟ್ಟಿದ್ದಾರೆ. ಸದಾ ಇದೇ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈ ನಶೆ ಕೆಳಗಿಳಿಯಬಾರದು. ಯಾವಾಗ ಮೇಲೆ ಏರುತ್ತೀರಲ್ಲವೇ ಆಗ ನಶೆ ಏರುತ್ತದೆ. ತಮ್ಮನ್ನು ತಾವು ನಿಮಿತ್ತ ಎಂದು ತಿಳಿದುಕೊಳ್ಳಿರಿ. ಆದರೆ ಯಾವಾಗ ದೇಹ ಮತ್ತು ದೇಹದ ಪ್ರಪಂಚವನ್ನು ನೋಡುತ್ತೀರಲ್ಲವೇ ಆಗ ಟೆನ್ಷನ್ ಬಂದು ಬಿಡುತ್ತದೆ. ಹಾಗಾದರೆ ಟೆನ್ಷನ್ ಮಾಡಿಕೊಳ್ಳಬಾರದು. ಏನು ಮಾಡಬೇಕು? ಅಟೆನ್ಷನ್ ಕೊಡಬೇಕು. ಸದಾಕಾಲ ನಿಮ್ಮ ಮೇಲೆ ನಿಮಗೆ ಗಮನ ಇಟ್ಟುಕೊಳ್ಳಬೇಕು. ಅಟೆನ್ಷನ್. ನಾನು ಪಹರೆಯಲ್ಲಿದ್ದೇನೆ. ಮಾಯೆ ನನ್ನ ಮನಸ್ಸಿನಲ್ಲಿ, ನನ್ನ ಮನಸ್ಸಿನ ಗೇಟಿನ ಒಳಗೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಹೇಗೆ ಕಾವಲುಗಾರ ಸಂಪೂರ್ಣ ಅಲರ್ಟ್ ಆಗಿರುತ್ತಾನಲ್ಲವೇ? ನೀವು ಸಹ ಏನು ಇಟ್ಟುಕೊಳ್ಳಬೇಕು? ಯಾವಾಗ ಅಟೆನ್ಷನ್ ಕೊಡುತ್ತೀರೋ ಆಗ ಟೆನ್ಷನ್ ಹೊರಟು ಹೋಗುತ್ತದೆ. ಯಾವಾಗ ತಂದೆಯನ್ನು ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರೋ ಆಗ ಪಾಪ ಹೊರಟು ಹೋಗುತ್ತದೆ. ಯಾವಾಗ ಆತ್ಮಾಭಿಮಾನಿ ಸ್ಥಿತಿಯನ್ನು ಇಟ್ಟುಕೊಳ್ಳುತ್ತೀರೋ ಆಗ ದೇಹಾಭಿಮಾನ ಹೊರಟು ಹೋಗುತ್ತದೆ. ಯಾವಾಗ ಎಲ್ಲರ ಹೃದಯದಲ್ಲಿ ಎಲ್ಲರ ಪ್ರತಿ, ಒಬ್ಬರಿಗೊಬ್ಬರ ಪ್ರತಿ ಪ್ರೀತಿ ಇಟ್ಟುಕೊಳ್ಳುತ್ತೀರೋ ಆಗ ದ್ವೇಷ ಹೊರಟು ಹೋಗುತ್ತದೆ, ಕೋಪ ಹೊರಟು ಹೋಗುತ್ತದೆ. ಯಾವಾಗ ತಂದೆಯನ್ನು ತಮ್ಮ ಸಂಗಾತಿ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಮಾಯೆ ಜೊತೆ ಬಿಟ್ಟು ಹೊರಟು ಹೋಗುತ್ತದೆ. ನೀವು ಯಾರನ್ನೂ ಬಿಡುವ ಅವಶ್ಯಕತೆಯೇ ಬೀಳುವುದಿಲ್ಲ. ಏಕದಂ ಸಹಜವಿದೆ. ಸಹಜ ವಿಧಾನ ತಂದೆಯನ್ನು ಹೃದಯದಲ್ಲಿ ಕೂರಿಸಿಕೊಳ್ಳಿ. ಮಾಯೆ ಆಗ ದೂರ ದೂರದವರೆಗೆ ಕಾಣಿಸುವುದಿಲ್ಲ. ಸರಿ ತಾನೆ? ಯಾವಾಗಲಾದರೂ ಪರಸ್ಪರ ಭೇಟಿಯಾಗುತ್ತೀರೋ ಆಗ ಬಹಳ ಪ್ರೀತಿಯಿಂದ ಭೇಟಿಯಾಗುತ್ತೀರೋ. ವಾ, ಇದು ನನ್ನ ಸತ್ಯಯುಗಿ ಪರಿವಾರವಾಗಿದೆ, ಇದು ನನ್ನ ಸಂಗಮಯುಗಿ ಪರಿವಾರವಾಗಿದೆ. ಒಬ್ಬರನ್ನೊಬ್ಬರ ಧರ್ಮವನ್ನು ನೋಡಿ ಆಕರ್ಷಿತರಾದರೆ ಇದು ಪ್ರೀತಿಯಲ್ಲ, ಇದು ಪರಿವಾರದ ಅನುಭವವಲ್ಲ. ಓ, ಇವರು ಇಂಥ ಧರ್ಮದವರು, ನಾವು ಇಂಥ ಧರ್ಮದವರು ಅಂದ್ಕೊಂಡು ಪರಸ್ಪರ ಜಾತಿ ಧರ್ಮದ ಮೇಲೆ ಆಕರ್ಷಿತರಾದರೆ ಅದು ಪ್ರೀತಿನೇ ಅಲ್ಲ, ಪರಿವಾರದ ಅನುಭವನೇ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು, ನೀವು ಇಂತಹ ಧರ್ಮದವರಾಗಿದ್ದೀರಾ, ನಾನು ಕೂಡ ಅದೇ ಆಗಿದ್ದೇನೆ. ಅಷ್ಟೇ, ತಮ್ಮ ತಮ್ಮ ಜೋಡಿಯನ್ನು ಮಾಡಿಕೊಳ್ಳುತ್ತಾರೆ. ಏನು? ಯಾರು ನಿಮ್ಮ ಧರ್ಮದವರಿಲ್ಲವೋ ಅವರೊಂದಿಗೆ ಪ್ರೀತಿ ಇಲ್ಲವೇನೋ, ಅವರೊಂದಿಗೆ ಸ್ನೇಹವಿಲ್ಲವೇನೋ?
ಇದೇ ನನ್ನತನವನ್ನು ಒಳಗಿನಿಂದ ತೆಗೆದುಹಾಕಬೇಕು. ನಾನು ಇದಾಗಿದ್ದೇನೆ, ನಾನು ಅದಾಗಿದ್ದೇನೆ ಎಂದು. ನಾನು ಯಾರಾಗಿದ್ದೇನೆ? ಎಲ್ಲರೂ ಜೋರಾಗಿ ಹೇಳಿರಿ. ಇದರಿಂದ ನಿಮಗೆ ನಿಮ್ಮದೇ ಧ್ವನಿ ಕೇಳಿಸಲಿ. ನಾನು ಯಾರಾಗಿದ್ದೇನೆ? ನಾನು ಆತ್ಮ. ನನ್ನ ಮನೆಯಲ್ಲಿದೆ ಪರಂಧಾಮ. ನನ್ನ ತಂದೆಯ ಹೆಸರೇನು? ಶಿವಬಾಬಾ. ನೀವು ಇಲ್ಲಿ ಏನು ಮಾಡಲು ಬಂದಿದ್ದೀರಿ? ನೋಡಿದ್ದೀರಾ? ಏನು ಮಾಡಲು ಬಂದಿದ್ದೀರಿ ಎಂದು ಯಾರಿಗೂ ಗೊತ್ತಿಲ್ಲ. ವಿಶ್ವ ಪರಿವರ್ತನೆ ಮಾಡಲು ಮತ್ತು ಏನು ಮಾಡಲು ಬಂದಿದ್ದೀರಿ? ಅಖಂಡ ಭಾರತವನ್ನು ಮಾಡಲು, ಒಂದು ಧರ್ಮ ಒಂದು ರಾಜ್ಯ ಸ್ಥಾಪನೆ ಮಾಡಲು. ಈ ಸ್ವಮಾನವನ್ನು ಎಂದಿಗೂ ಮರೆಯಬಾರದು. ನೀವು ಏನು ಮಾಡಲು ಬಂದಿದ್ದೀರಿ? ಇದರಲ್ಲಿ ನಶೆ ಏರಲಿಲ್ಲ. ನಶೆ ಏರಬೇಕು, ಖುಷಿ ಇರಬೇಕು. ಎಲ್ಲೆಲ್ಲಿ ಮಕ್ಕಳು ತಂದೆ ಕುಳಿತಿದ್ದಾರೆ, ತಂದೆಯ ಎದುರೇ ಮಲಗಿಬಿಡುತ್ತಾರೆ. ಅವರು ಎಲ್ಲಿಂದ ಅಖಂಡ ಭಾರತವನ್ನು ಮಾಡುತ್ತಾರೆ? ಅಂದರೆ ಕೆಲವು ಮಕ್ಕಳು ಬಾಬಾ ಕುಳಿತಿದ್ರೂ ಸಹ ಬಾಬಾನೆದುರಿಗೆ ನಿದ್ದೆ ಮಾಡ್ತಾರೆ. ಅಂದರೆ ಆ ಮಕ್ಕಳು ಇನ್ನೆಲ್ಲಿಂದ ಅಖಂಡ ಭಾರತವನ್ನು ಸ್ಥಾಪನೆ ಮಾಡ್ತಾರೆ? ತಂದೆ ಬಂದಿದ್ದಾರೆ, ತಂದೆಯ ಎದುರೇ ವಿಜ್ಞಾನದ ಸಾಧನಗಳಲ್ಲಿ ಬ್ಯುಸಿಯಾಗಿರುತ್ತಾರೆ. ಅಂಥವರೆಲ್ಲಿಂದ ಅಖಂಡ ಭಾರತವನ್ನು ನಿರ್ಮಾಣ ಮಾಡುತ್ತಾರೆ? ತಂದೆ ಕುಳಿತಿದ್ದಾರೆ. ಆದರೆ ತಂದೆಯ ಮಾತುಗಳು ಕೆಲವೊಂದು ಮಕ್ಕಳ ಮೇಲಿಂದ ಹೋಗುತ್ತದೆ. ಅಂದರೆ ಅವ್ರ ಬುದ್ಧಿ ಒಳಗೆ ಹೋಗೋದೇ ಇಲ್ಲ, ಅವ್ರ ಬುದ್ಧಿಯಿಂದ ಮೇಲೇ ಹೋಗುತ್ತೆ. ಅಂಥವರೇನು ಮಾಡುತ್ತಾರೆ? ವಿಚಾರ ಮಾಡಿರಿ. ಆದ ಕಾರಣ ತಂದೆ ಏನು ಹೇಳುತ್ತಾರೆ? ಕೇವಲ ಮುಷ್ಟಿಯಷ್ಟು ಮಕ್ಕಳು ಮಾತ್ರ ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ. ಮತ್ತು ಅವರ ಜೊತೆ ಯಾರಿರುತ್ತಾರೆ? ಪಾಂಡವರ ಸೇನೆ ಏನಾಗಿತ್ತು? ಮುಷ್ಟಿಯಷ್ಟಿತ್ತು ಅಲ್ಲವೇ? ಆದರೆ ಜೊತೆಯಲ್ಲಿ ಯಾರಿದ್ದರು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಜೊತೆಯಲ್ಲಿ ಯಾರಿದ್ದರು? ಏಕೆಂದರೆ ಯಾವಾಗ ಸಂಗಾತಿಯನ್ನು ಮರೆತು ಬಿಡುತ್ತಾರೆ, ಮಾಯೆ ಆಗಲೇ ಅವರ ಮೇಲೆ ದಾಳಿ ಮಾಡುತ್ತದೆ. ಅಂದರೆ ಶುಭಾಬನನ್ನು ಮರೆತ್ರಿ, ಮಾಯೆ ನಿಮ್ಮ ಮೇಲೆ ಯುದ್ಧ ಮಾಡುತ್ತದೆ. ಇದು ತಂದೆಯ ಎಲ್ಲ ಮಕ್ಕಳ ಪ್ರತಿ ಡೈರೆಕ್ಷನ್ಸ್ ಆಗಿದೆ. ದೇಹ ಮತ್ತು ದೇಹದ ಧರ್ಮದಿಂದ ಮೇಲೆ ಹೇಳಿರಿ. ಯಾವ ಮಕ್ಕಳಿಗೆ ತಂದೆ ಇಷ್ಟು ದೀರ್ಘ ಸಮಯದವರೆಗೆ ಓದಿಸಿದ್ದಾರೋ, ಅಂದರೆ ಇಷ್ಟು ವರ್ಷ ಓದಿಸ್ತಾ ಬಂದಿದ್ದಾರೋ, ಒಂದು ವೇಳೆ ಆ ಮಕ್ಕಳು ಸಹ ದೇಹ ಮತ್ತು ದೇಹದ ಧರ್ಮ, ದೇಹದ ಜಗತ್ತಿನಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಅವರು ಏನು ವಿಶ್ವದ ಪರಿವರ್ತನೆ ಮಾಡುತ್ತಾರೆ? ಯಾರು ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಲಿಲ್ಲವೋ, ಯಾರು ಸ್ವಯಂನನ್ನು ಬದಲಾಯಿಸಿಕೊಳ್ಳಲಿಲ್ಲವೋ, ಅವರು ವಿಶ್ವ ಪರಿವರ್ತನೆ ಹೇಗೆ ಬದಲಾಯಿಸುತ್ತಾರೆ? ಈ ಪರಿವಾರದಲ್ಲಿ ಕೂಡಲೇ ಎಲ್ಲ ಮಕ್ಕಳ ಮನಸ್ಸಿನಿಂದ ದೇಹ ಮತ್ತು ದೇಹದ ಸಂಬಂಧ, ದೇಹದ ನಂಟಿನಿಂದ ಮೇಲೆ ಎದ್ದು ಬಿಡಬೇಕು. ಸರಿ ತಾನೆ? ಹೇಳುವಾಗ ಹೌದು ಹೌದು ಎನ್ನಬಾರದು. ಅಂದರೆ ಬಾಬಾ ಹೇಳ್ತಾ ಇರ್ತಾರೆ, ಹೌದೌದು ಅಂತಿರ್ತೀವಿ. ಆ ರೀತಿ ಅಲ್ಲ, ನಿಮ್ಮೊಳಗೆ ಪರಿವರ್ತನೆ ಮಾಡಿಕೊಳ್ಳಬೇಕು. ಕೆಲವೊಂದು ಮಕ್ಕಳಲ್ಲಿ ಇಂದಿಗೂ ಸಹ ಎಷ್ಟು ಕೋಪ ಇದೆ ಅಲ್ಲವೇ? ಅವರು ಯಾರ ಮಾತನ್ನೂ ಕೇಳಲು ಇಷ್ಟಪಡುವುದಿಲ್ಲ. ಕೇವಲ ತಮ್ಮದೇ ಹೇಳಲು ಇಷ್ಟಪಡುತ್ತಾರೆ. ಸುಮ್ಮನೆ ಕುಳಿತುಕೊಳ್ಳಿ ಮತ್ತು ನಾನು ಹೇಳುವುದನ್ನು ಕೇಳಿರಿ ಎಂದು ಅನ್ಯರಿಗೆ ಹೇಳುತ್ತಾರೆ. ಮತ್ತು ನಾನು ಏನು ಹೇಳುತ್ತೇನೆಯೋ ಅದನ್ನೇ ಮಾಡಿರಿ ಎಂದು ಬೇರೆಯವರಿಗೆ ಹೇಳುತ್ತಾರೆ. ಇದು ಶ್ರೀಮತವೇ? ಮತ್ತು ಒಂದು ವೇಳೆ ಅವರ ಮನಸ್ಸಿನಂತೆ ನಡೆಯದಿದ್ದರೆ ಅವರಿಗೆ ಕೋಪ ಬರುತ್ತದೆ. ಇದೇನು ದೇವತೆಗಳ ಲಕ್ಷಣವೇ? ಏನೆಂದು ಹೇಳುವಿರಿ? ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಆದರೆ ಧರ್ಮರಾಜನಪುರಿಗೆ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ನೀವು ಮಕ್ಕಳಿಗೆ ಡೈರೆಕ್ಷನ್ ಕೊಡುತ್ತಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಕೋಪ ಕೋತಿಯಲ್ಲೂ ಬರುತ್ತದೆ. ಏನು ನೀವು ಕೋತಿಯಾಗಿದ್ದೀರಾ? ದುರಾಸೆ, ಲೋಭ ಏನು ಅನೇಕ ತಲೆಮಾರುಗಳವರೆಗೆ ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದಾರೋ ಇದು ಕೋತಿಯಲ್ಲಿ ಇರುತ್ತದೆ. ನೀವೇನು ಕೋತಿಯಾಗಿದ್ದೀರಾ? ಚೆಕ್ ಮಾಡಿಕೊಳ್ಳಿ. ಸೂಕ್ಷ್ಮದಲ್ಲಿ ಚೆಕ್ ಮಾಡಿಕೊಳ್ಳಿರಿ. ಈ ಈರ್ಷೆ ಬುದ್ಧಿಯು ಅತಿಯಾಗಿ ಕೋತಿಯಲ್ಲಿಯೇ ಇರುತ್ತದೆ, ಬಹಳ ಜಾಸ್ತಿ. ಈಗ ನೀವು ಚೆಕ್ ಮಾಡಿಕೊಳ್ಳಿರಿ. ಏನು
ನೀವು ಕೋತಿಯಾಗಿದ್ದೀರಾ? ಈರ್ಷೆ, ದ್ವೇಷ, ಹೊಟ್ಟೆ ಕಿಚ್ಚು, ತಿರಸ್ಕಾರ, ಕೋಪ, ದುರಾಸೆ ಇವು ಎಂದಾದರೂ ದೇವತೆಗಳಲ್ಲಿ ಯಾವುದಾದರೂ ಕಂಡುಬಂದಿದೆಯಾ? ಇದೇನಾ? ಹಾಗಾದರೆ ನೀವು ಏನಾಗುವವರಿದ್ದೀರಿ? ನೋಡಿದಿರಾ, ಯಾರಿಂದಲೂ ಶಬ್ದ ಹೊರಬರಲಿಲ್ಲ. ಅರ್ಥಾತ್ ಎಲ್ಲೋ ಒಂದು ಕಡೆ ಗಡಿಬಿಡಿ ಇದೆ. ಏನಾಗುವವರಿದ್ದೀರಿ? ದೇವತೆ. ಧ್ವನಿ ಜೋರಾಗಿದ್ದರೆ, ಅಂದರೆ ನೀವು ಹೇಳುವುದು ಜೋರಾಗಿದ್ದರೆ ನೀವು ಪರಿವರ್ತನೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತೀರಾ? ಪಕ್ಕಾ ಮಾಡುತ್ತೀರಾ? ಯಾರು ಕೈ ಎತ್ತಿದ್ದಾರೋ ಅವರು ಮಾತ್ರ ಮಾಡುವರು. ತಂದೆಯನ್ನು ಯಾವಾಗ ಮುಂದಿನ ಸಾರಿ ಭೇಟಿಯಾಗಲು ಬರುತ್ತೀರಲ್ಲವೇ, ಆಗ ತಂದೆಯ ಮುಂದೆ ಚಾರ್ಟ್ ತೆಗೆದುಕೊಂಡು ಬನ್ನಿರಿ ಮತ್ತು ಎಲ್ಲರೂ ಇಲ್ಲಿ ಲೈನ್ ಪ್ರಕಾರ ಇಡಿ. ಆಗ ತಂದೆ ಎಲ್ಲರ ಚಾರ್ಟ್ ನೋಡುತ್ತಾರೆ. ಸರಿ ತಾನೆ? ಒಂದು, ಇವರಲ್ಲಿಯೂ ದುರಾಸೆ, ಕೋಪ ಇರುತ್ತದೆ. ಇದರಲ್ಲಿಯೂ ಪರ್ಸೆಂಟೇಜ್ ಇರುತ್ತದೆ. ಯಾರೆಲ್ಲಾದರೂ 100% ಇದ್ದರೆ ಇನ್ನು ಕೆಲವರಲ್ಲಿ 80-70% ಕೋಪ, ದುರಾಸೆ ಇರುತ್ತದೆ. ಆದರೆ ಇವೆಲ್ಲವೂ ತಂದೆಯ ಮುಂದೆ ಕಾಣಿಸುವುದಿಲ್ಲ. ಈಗ ಕಾಣಿಸುವುದಿಲ್ಲ. ಇದು ಎಲ್ಲಿ ಕಾಣಿಸುತ್ತದೆ? ಯಾವಾಗ ತಮ್ಮ ಲೌಕಿಕ ಸ್ಥಾನಗಳಿಗೆ ಹೊರಟು ಹೋಗುತ್ತೀರೋ. ಏಕೆಂದರೆ ಅಲ್ಲಿ ನೋಡುವವರು ಯಾರಿದ್ದಾರೆ? ಅಲ್ಲಿ ನೋಡುವವರು ಸಹ ತಂದೆಯಾಗಿದ್ದಾರೆ. ಈಗ ನೆನಪಿಡಿ, ಮುಂದಿನ ಸಾರಿ ಬಂದರೆ ಹೆಸರಿಡಿದು ಎಬ್ಬಿಸುತ್ತೇನೆ. ನಡೆಯುತ್ತದೆಯೇ? ಅಂದರೆ ನಮ್ಮಲ್ಲಿ ಏನಾದರೂ ಅವಗುಣಗಳಿದ್ದರೆ ಅಂಥವರನ್ನು ಬಾಬಾ ಹೆಸರಿಟ್ಟು ಮೇಲೆದ್ದೇಳಿಸುತ್ತಾರೆ. ನಡೆಯುತ್ತದೆಯೇ? ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಈ ರೀತಿ ಮಾಡ್ತೀರಿ ಅಂದರೆ ನಾವು ಮುಂದಿನ ಸಾರಿ ಬರೋದೇ ಇಲ್ಲ. ಒಂದು ವೇಳೆ ನೀವು ಬರದಿದ್ದರೆ ತಂದೆಗೇನು ಹೋಗುತ್ತದೆ? ನಷ್ಟ ಯಾರಿಗೆ ಆಗುತ್ತದೆ? ಏಕೆಂದರೆ ನೀವು ಬರದಿದ್ದರೆ ಬೇರೆ ಯಾರಾದರೂ ಬರುತ್ತಾರೆ. ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ಸರಿ ತಾನೆ? ನೀವೇ ಸ್ವತಃ ತಮ್ಮ ಹೆಸರನ್ನು ಬರೆಯಿರಿ. ಬಾಬಾ, ನನ್ನಿಂದ ಇಲ್ಲಿ ತಪ್ಪು ಆಗಿದೆ, ಇಲ್ಲಿ ಗಡಿಬಿಡಿಯಾಗಿದೆ, ನನ್ನ ಇಷ್ಟು % ಕಡಿಮೆಯಾಗಿ ಹೋಯಿತು. ಮಕ್ಕಳು ಯಾವಾಗ ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲವೋ, ಸ್ವಪರಿವರ್ತನೆ ಮಾಡಿಕೊಳ್ಳುವುದಿಲ್ಲವೋ, ಆಗ ವಿಶ್ವವನ್ನು ಯಾವಾಗ ಪರಿವರ್ತನೆ ಮಾಡುತ್ತೀರಿ? ಸಮಯದ ಡಮರುಗ ಬಾರಿಸಲಿದೆ. ಹಾಗಾದರೆ ಏನು ಮಾಡಬೇಕು? ಗಂಟೆ ಬಾರಿಸಬೇಕೇ? ತಯಾರಿದ್ದೀರಾ? ಪಕ್ಕ? ಮನೆಗೆ ಹೋಗಿ ಪತ್ರ ಬರೆಯಿರಿ. ಸರಿಯೇ? ತಯಾರಿದ್ದೀರಾ ಅಥವಾ ಇಲ್ಲ ಎಂದು ಹೇಳಿರಿ. ಒಳ್ಳೆಯದು. ತಂದೆಗೆ ಪೂರ್ತಿ ಬ್ರಾಹ್ಮಣ ಪರಿವಾರದ ಮೇಲೆ ಬಹಳ ಪ್ರೀತಿ ಇದೆ. ಎಲ್ಲರೊಂದಿಗೂ ಪ್ರೀತಿ ಇದೆ ಮತ್ತು ಉಳಿದಂತೆ ನಿಂದನೆ ಮಾಡುವ ಮತ್ತು ಬೈಗುಳ ಕೊಡುವ ಸಂಸ್ಕಾರ, ಅದನ್ನು ಬಾಬಾ ದ್ವಾಪರ ಯುಗದಿಂದಲೇ ತಿನ್ನುತ್ತಾ ಬಂದಿದ್ದಾರೆ. ಅಂದರೆ ಆ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಬಂದಿದ್ದಾರೆ ಶಿವಬಾಬಾ. ಇದರಲ್ಲಿ ಯಾವುದೇ ದೊಡ್ಡ ಮಾತೇನಿಲ್ಲ. ಇದು ಮಕ್ಕಳ ಯಾವುದೇ ಭಕ್ತಿ ಮಾರ್ಗದಲ್ಲಿಯೂ ಯಾರಾದರೂ ದುಃಖಿಯಾದರೆ ಆಗಲೂ ಕೂಡ ನಿಂದನೆ ಯಾರಿಗೆ ಕೊಡುತ್ತಾರೆ? ಯಾರಿಗೆ ಬೈತಾರೆ? ತಂದೆಗೆ ಬೈಯುತ್ತಾರೆ. ಬಲೆ ಪೂರ್ತಿ ಯಾರೇ ಆಗಿರಲಿ, ಎಂತಹದ್ದೇ ಮಗುವಾಗಿರಲಿ, ತಂದೆಯ ನಿಂದನೆ ಮಾಡಲಿ, ಬೈಗುಳ ಕೊಡಲಿ, ತಂದೆ ಎಂದಿಗೂ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಏಕೆಂದರೆ ತಂದೆಗೆ ಇದು ಪಕ್ಕಾ ಇದೆಯಲ್ಲವೇ? ಹಾಗಾದರೆ ನೀವು ಸಹ ಏನು ಮಾಡಬೇಕು? ನಾಟಕದಲ್ಲಿರು ಬೈಯೋದಿದೆ ಅಂತ ಬಾಬನಿಗೆ ಪಕ್ಕಾ ಇದೆ. ಹಾಗಾಗಿ ಮಕ್ಕಳು ಬಾಬನ ಹತ್ರ ಬಂದಾಗ ನೀವು ಹಿಂಗೆ ನಿಂದನೆ ಮಾಡಿದ್ರಲ್ಲ ಅಂತ ಬಾಬಾ ಮನಸ್ಸಿಗೆ ತಗೊಳ್ಳೋದಿಲ್ಲ. ಯಾರಾದರೂ ನಿಮಗೆ ಬೈದರೆ ಅಥವಾ ನಿಂದನೆ ಮಾಡಿದರೆ ಆಗ ನೀವು ಮನಸ್ಸಿಗೆ ತೆಗೆದುಕೊಳ್ಳಬೇಕೇ? ಹೇಗೆ ಅವರು ನಿಮಗೆ ಹೇಳಿದರು ನೀವು ಹೀಗಿದ್ದೀರಾ? ಅಂದರೆ ಅವ್ರು ಹೇಳಿದ ರೀತಿಯಲ್ಲಿ ನೀವಿದ್ದೀರಾ? ಅಂದರೆ ಅವರು ಬೈದ ರೀತಿಯಲ್ಲಿ ನೀವಿದ್ದೀರಾ? ಹಾಗಾದರೆ ಮತ್ತೆ ಯಾವ ಮಾತಿನ ಟೆನ್ಷನ್? ಯಾವಾಗ ನೀವೇ ಆ ರೀತಿ ಆಗಿಲ್ಲವೋ ಆಗ ಅವರ ಮಾತಿಗೆ
ನೀವು ಏಕೆ ಚಿಂತೆ ಮಾಡಬೇಕು? ಏನಾಗಬೇಕು? ನಿಶ್ಚಿಂತರಾಗಬೇಕು. ಚಿಂತೆ ಇರುವ ಚಕ್ರವರ್ತಿ ಎಂದಿಗೂ ಮೇಲೆ ಹಾರುವುದಿಲ್ಲ. ಹಾರುವವರು ಅವರೇ ಆಗಿದ್ದಾರೆ. ಯಾರು ನಿಶ್ಚಿಂತ ಆಗಿರುತ್ತಾರೋ ಅವರೇ ಮೇಲೆ ಹಾರುತ್ತಾರೆ. ಸರಿ ತಾನೆ? ಒಳ್ಳೆಯದು ಮಕ್ಕಳೇ. ಬಾಪ್ತಾದ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ಮಕ್ಕಳು ಹೇಳಿದರು, ಬಾಬಾ ನಾವು ಬಹಳ ದುಃಖಿಯಾಗಿದ್ದೇವೆ, ನೀವು ಪರಮಧಾಮವನ್ನು ಬಿಟ್ಟು ಬನ್ನಿರಿ. ತಂದೆ ಪರಮಧಾಮ ಬಿಟ್ಟು ಬಂದಿದ್ದಾರೆ. ಮಕ್ಕಳು ಹೇಳಿದರು, ಬಾಬಾ ನಾವು ಮಧುಬನಕ್ಕೆ ಬರಲು ಆಗುತ್ತಿಲ್ಲ, ನಾವು ಬರಲು ಆಗುವುದಿಲ್ಲ. ಮಕ್ಕಳು ಹೇಳಿದರು, ಬಾಬಾ ನಾವು ಬಹಳ ಹಿಂದೆ ಕೂರುತ್ತೇವೆ. ಆಗ ತಂದೆ ಮಧುಬನವನ್ನೂ ಬಿಟ್ಟರು. ತಂದೆ ಎಲ್ಲವನ್ನೂ ಬಿಡುತ್ತಾ ಬಂದಿದ್ದಾರೆ. ಆದರೆ ನೀವು ಮಕ್ಕಳು ಏನೇನು ಬಿಟ್ಟಿದ್ದೀರಿ ಎಂದು ಅವಶ್ಯವಾಗಿ ತಿಳಿಸಿ. ಸರಿ ತಾನೆ? ಎಲ್ಲರೂ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಲ್ಲವೇ? ಇದ್ದೀರಾ? ಪಕ್ಕ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಮಾಡುತ್ತೀರಿ ಮತ್ತು ಇದು ದೃಢ ಸಂಕಲ್ಪವಾಗಿದೆ. ಎಲ್ಲಿಯವರೆಗೆ ಪರಿವರ್ತನೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯೂ ಹೋಗುವುದಿಲ್ಲ. ಹಾಗಾಗಿ ಯಾವ ಮಕ್ಕಳೂ ಸಹ ಹೇಳುತ್ತಾರೆ, ಯಾರೇ ಆಗಲಿ ಬಾಬಾ ಹೀಗೆಯೇ ಯಾರಿಗೇ ಆಗಲಿ ಅಥವಾ ಮಧುಬನಕ್ಕೆ ಅಥವಾ ಯಾವುದೇ ಸ್ಥಾನವನ್ನು ಬಾಬಾ ಬಿಡಲು ಸಾಧ್ಯವಿಲ್ಲ. ಆಗ ಬಾಬಾ ಏನು ಹೇಳುತ್ತಾರೆ? ಈ ಸಂಪೂರ್ಣ ವಿಶ್ವದಲ್ಲಿ ನೋಡಿ, ಸಂಸಾರವನ್ನು ನೋಡಿ. ತಂದೆಗೆ ಈ ಪೂರ್ತಿ ವಿಶ್ವವೇ ಏನಾಗಿದೆ? ಮಧುಬನವಾಗಿದೆ. ಒಳ್ಳೆಯದು, ಮತ್ತೆ ಸಿಗೋಣ. ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆಯೇ? ಪ್ರೀತಿ ಇದೆಯಲ್ಲವೇ? ಎಷ್ಟು ಪ್ರೀತಿ ಇದೆ? ಯಾರ ರಾಜ್ಯದಲ್ಲಿ ಹೋಗಬೇಕು? ಬ್ರಹ್ಮ ಬಾಬಾ ಎಂದು ಹೇಳಬೇಕು ಅಥವಾ ನಾರಾಯಣ ಎಂದು ಹೇಳಬೇಕು ಎನ್ನುವ ವಿಚಾರದಲ್ಲಿ ಇದ್ದೀರಿ. ನಾರಾಯಣನ ರಾಜ್ಯದಲ್ಲಿ ಹೋಗಬೇಕು. ಆದರೆ ನಾರಾಯಣ ಯಾರಾಗುತ್ತಾರೆ? ಬ್ರಹ್ಮ ಬಾಬಾ ಆಗುತ್ತಾರೆ. ಎಲ್ಲ ಮಕ್ಕಳು ಹೇಳುತ್ತಾರಲ್ಲವೇ, ಬಾಬಾ ನೀವು ಸ್ವಲ್ಪ ಸಮಯ ಬರುತ್ತೀರಿ ಮತ್ತು ಹೊರಟು ಹೋಗುತ್ತೀರಿ. ಬಾಬಾ ಹೇಳುತ್ತಾರೆ, ಬಾಬಾ ಅಂತೂ ಇಡೀ ರಾತ್ರಿ ಕೂಡ ಕುಳಿತಿರುತ್ತಿದ್ದರು, ಬಂದರು. ಮಕ್ಕಳು ಮಲಗಿಯೂ ಹೇಳುತ್ತಿದ್ದರು. ಹಗಲು ಬಾಬನ ಮುಂದೆ ಮಕ್ಕಳು ಇಡೀ ರಾತ್ರಿ ಮಲಗಿ ಮತ್ತೆ ಎದ್ದೇಳುತ್ತಿದ್ದರು. ಆದರೂ ತಂದೆ ಮಕ್ಕಳ ಜೊತೆ ಕುಳಿತಿರುತ್ತಿದ್ದರು. ಸೇವೆಯೂ ಬಹಳ ವೃದ್ಧಿಯಾಯಿತು, ಹೆಸರೂ ಸಹ ಬಹಳ ಶ್ರೇಷ್ಠವಾಯಿತು. ಆದರೆ ಸ್ವಪರಿವರ್ತನೆಯಲ್ಲಿ ಕೊರತೆ ಉಳಿದು ಬಿಟ್ಟಿತು. ಆದರೆ ಈಗ ಸ್ವಪರಿವರ್ತನೆ, ತಂದೆ ಮಾತನಾಡುವುದು ಕಡಿಮೆ ಮತ್ತು ನೀವು ಮಾಡುವುದು ಜಾಸ್ತಿ ಆಗಬೇಕು. ಸರಿ ತಾನೆ? ಈಗ ಮಾತು ಅಥವಾ ಜ್ಞಾನದ ಚರ್ಚೆ ಕಡಿಮೆ ಇರುತ್ತದೆ, ಆದರೆ ನೀವು ಪರಿವರ್ತನೆ ಜಾಸ್ತಿ ಮಾಡಬೇಕಾಗುತ್ತದೆ. ಆಗ ತಂದೆ ಹೇಳುತ್ತಾರೆ, ವಾ ನನ್ನ ರತ್ನಗಳು ಬಂದು ಬಿಟ್ಟವು. ಯಾರ ರತ್ನಗಳಾಗಿದ್ದೀರಿ? ಆಗಿದ್ದೀರಾ? ಮೊದಲಿನಿಂದಲೇ ಇದ್ದಾರೆ. ಆದರೆ ರತ್ನಗಳನ್ನು ಇನ್ನೂ ಗಾಢವಾಗಿ ಮಾಡಬೇಕು. ಅಂದರೆ ಆ ರತ್ನಗಳ ಬಣ್ಣವನ್ನು ಇನ್ನೂ ಜಾಸ್ತಿ ಮಾಡಬೇಕು. ಯಾರಾದರೂ ಬೇರೆ ಬಣ್ಣ ಹಚ್ಚಿದರೆ ಆಗ ಆ ಬೇರೆ ಬಣ್ಣ ನಿಮಗೆ ಹತ್ತಲೇಬಾರದು. ಸರಿ ತಾನೆ? ಮತ್ತೆ ಸಿಗೋಣ. ಒಳ್ಳೆಯದು. ಆ ಮಕ್ಕಳದ್ದು ಸಹ ನೆನಪು ಪ್ರೀತಿ ಬಂದಿದೆ. ಮಧುಬನ ನಿವಾಸಿಗಳ ನೆನಪು ಪ್ರೀತಿ ಸಹ ಬಂದಿದೆ. ಮತ್ತು ಎಲ್ಲೆಲ್ಲಿ ಕುಳಿತಿದ್ದಾರೋ ಹೆಣ್ಣು ಮಕ್ಕಳು ಅಥವಾ ಅಕ್ಕಂದಿರು, ಯಾವ ಅಕ್ಕಂದಿರು ಮಾತೆಯರು ಹೇಳುತ್ತಾರೆ, ಬಾಬಾ ನಾನು ಅಸಹಾಯಕಳಾಗಿದ್ದೇನೆ. ಅವರಿಗೂ ಸಹ ತಂದೆಯ ನೆನಪು ಪ್ರೀತಿ. ಯಾರು ಯಾವುದಾದರೊಂದು ಬಂಧನದಲ್ಲಿ ಬಂದಿಯಾಗಿದ್ದಾರೋ ಅವರೆಲ್ಲರಿಗೂ ತಂದೆಯ ನೆನಪು ಪ್ರೀತಿ. ಮತ್ತು ಯಾರು ಎದುರಿಗೆ ಕುಳಿತಿದ್ದಾರೋ ಅವರಿಗೂ ಸಹ ಅನೇಕ ಪಟ್ಟು ತಂದೆಯ ನೆನಪು ಪ್ರೀತಿ. ಸರಿ ತಾನೆ? ಬಂಧನದಲ್ಲಿ ಬಂದಿಯಾಗಬಾರದು. ಬಂದಿಯಾಗುವವರು ರಾಜ ಆಗುವುದಿಲ್ಲ. ಯಾರು ಬಂಧಿಸಲ್ಪಡುತ್ತಾರೋ ಅವರು ಎಂದಿಗೂ ರಾಜ ಆಗುವುದಿಲ್ಲ. ಸ್ವತಂತ್ರರಾಗಿರಬೇಕು. ಸರಿ ತಾನೆ? ಎಲ್ಲರಿಗೂ ತಂದೆಯ ನೆನಪು ಪ್ರೀತಿಗಳು. ಒಳ್ಳೆಯದು. ತಂದೆಯ ಕಡೆಯಿಂದಲೂ ಸಹ ಎಲ್ಲ ಮಕ್ಕಳಿಗೂ ನೆನಪು ಪ್ರೀತಿಗಳು. ನೀವು ಮಕ್ಕಳು ಒಂದು ವೇಳೆ 100 ಪಟ್ಟು ಮಾಡಿದರೆ ಆಗ ತಂದೆ
200 ಪಟ್ಟು ಮಾಡುತ್ತಾರೆ. ಅಂದರೆ ಬಾಬನ ನೆನಪನ್ನು ನೀವು 100 ಪಟ್ಟು ಮಾಡಿದರೆ ಆಗ ಬಾಬಾ ನೀವು ಮಕ್ಕಳ ನೆನಪನ್ನು 200 ಪಟ್ಟು ಮಾಡುತ್ತಾರೆ. ಏಕೆಂದರೆ ತಂದೆ ಗುಣಾಕಾರ ಮಾಡುತ್ತಾರೆ ಮತ್ತು ಯಾರು ಗುಣಾಕಾರ ಮಾಡುತ್ತಾರೋ ಆಗ ಎಷ್ಟು ಪಟ್ಟಾಗುತ್ತದೆ? ಸರಿ ತಾನೆ? ಮತ್ತೆ ಸಿಗೋಣ. ಒಳ್ಳೆಯದು. ಲಗನ್ನಲ್ಲಿ ಮಗ್ನರಾಗಿರಿ. ಎಷ್ಟೆಷ್ಟು ಬಾಯಾರಿದ ಆತ್ಮಗಳ ಬಾಯಾರಿಕೆಯನ್ನು ಇಂಗಿಸುತ್ತೀರೋ ಅಷ್ಟೇ ಸ್ವಯಂ ಕೂಡ ತೃಪ್ತ ಆತ್ಮರಾಗಿರುತ್ತೀರಿ. ಯಾವಾಗ ಸೇವೆಯ ಲಗನ್ ಏರುತ್ತದೆಯೋ ಆಗ ಮಲಗಿದ್ದಾಗಲೂ ಸ್ವಪ್ನದಲ್ಲಿಯೂ ಸೇವೆಯನ್ನೇ ಮಾಡುವಿರಿ. ಸ್ವಪ್ನದಲ್ಲಿಯೂ ಸೇವೆಯ ಒಳ್ಳೊಳ್ಳೆಯ ಪ್ಲಾನ್ಗಳು ಬರುತ್ತವೆ. ಲಗನ್ನ ರಿಟರ್ನ್ ಸ್ವಪ್ನದಲ್ಲಿಯೂ ಸಿಗುತ್ತದೆ. ಸೇವಾದಾರಿಯ ಸ್ವಪ್ನದಲ್ಲಿಯೂ ತಂದೆ ಮತ್ತು ಸೇವೆ ಬರುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಲಗನ್ನಲ್ಲಿ ಮಗ್ನ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.